ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ವಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಆತ್ಮಾಯಣದ ಸ್ವಾಧ್ಯಾಯದಲ್ಲಿ ನಾವು ಇದ್ದೇವೆ. ನಿನ್ನಿನ ದಿವಸ ಏನೆಲ್ಲವನ್ನ ನಾವು ಚರ್ಚೆ ಮಾಡ್ತೀವಿ ಅಂತಂದ್ರೆ, ಗುರುಗಳು ಪೀಟರ್ ರೆಶ್ಲೋ ಅವರನ್ನ ಈ ಮಾನಸ ಲೋಕದ ಯಾತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಸೂಕ್ಷ್ಮ ಶರೀರವನ್ನ ಬಿಟ್ಟು ಹೋಗ್ಬೇಕು ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾ, ಆ ಲೋಕದ ಪರಿಚಯವನ್ನ ಮಾಡ್ತಾ ಮಾಡ್ತಾ ಕೆಲವು ದಿವಸ, ಒಂದ್ 2-3 ದಿವಸ ಗ್ಯಾಪ್ ಕೊಡ್ತೀನಿ, ಅಲ್ಲಿ ಏನೆಲ್ಲವನ್ನ ಪ್ರಯೋಗ ಮಾಡ್ಲಿ ನೋಡ್ಲಿಕ್ಕೆ ನಿನಗೆ ಅವಕಾಶ ಇರುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆ ಒಂದು ಅವಧಿಯಲ್ಲಿ ಅವರು ಮತ್ತೆ ಸ್ವತಃ ಕೆಲವೊಂದು ಪ್ರದೇಶಗಳಿಗೆ ಅಂತಂದ್ರೆ ಸೂಕ್ಷ್ಮ ಲೋಕದ 4, 5, 6 ವಲಯಗಳಿಗೆ ಹೋಗಿ ಬಂದಿರತಕ್ಕಂಥದ್ದು ಕಂಡು ಬರುತ್ತೆ. ಅವೆಲ್ಲವುಗಳಿಗೆ ಹೋಗಿ ಬಂದು ಮರಳಿ ಬಂದು ತಮ್ಮ ಅನುಭವಗಳನ್ನ ಕುರಿತು ಚರ್ಚೆ ಮಾಡ್ತಾ ಇರ್ತಾರೆ. ಬುಧವಾರ ರಾತ್ರಿ ಗುರುಗಳು ಬರ್ತೀನಿ, ನನ್ನ ಒಂದು ಪ್ರತೀಕ್ಷೆಯನ್ನ ಮಾಡು, ನನ್ನ ದಾರಿಯನ್ನ ನೋಡು ಅಂತ ಹೇಳ್ತಾರೆ. ಹೀಗಾಗಿ ಅವರ ದಾರಿಯನ್ನ ಕಾಯ್ತಾ ಕುಳಿತಿರ್ತಾರೆ. ಈಗ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ. ಬುಧವಾರ ರಾತ್ರಿ ನಾನು ಆಚಾರ್ಯರ ಪ್ರತೀಕ್ಷೆ ಮಾಡುತ್ತಿದ್ದಂತೆಯೇ ಸರಿಯಾಗಿ 10 ಗಂಟೆಗೆ ಅವರು ನನ್ನ ಕೋಣೆಯಲ್ಲಿ ಬಂದರು. ಬುಧವಾರ ರಾತ್ರಿ ಸರಿಯಾಗಿ 10 ಗಂಟೆಗೆ ಅವರ ಕೋಣೆಯಲ್ಲಿ ಗುರುಗಳು ಬರ್ತಾರೆ. ತಯಾರಾಗಿದ್ದರೆ ಹೊರಡೋಣವೇ, ನೀನು ಸಿದ್ಧನಾಗಿದ್ರೆ ಹೊರಡೋಣವೇ ಅಂತ ಹೇಳಿ ಕೇಳ್ತಾರೆ. ಅವರಿಬ್ರು ಹೊರಟು ಬಿಡ್ತಾರೆ. ಈಗ ಈ ದ್ವಿತೀಯ ವಲಯದ ಹಳ್ಳಿಗಳು, ತೃತೀಯ ವಲಯದ ಅಕಾಡೆಮಿ, 4ನೆಯ ವಲಯದ ಕಣಿವೆ, 5ನೇ ವಲಯದ ಗೋಲ್ಡನ್ ಸಿಟಿ ಹಾಗೂ 6ನೇ ವಲಯದ ಸರೋವರದಿಂದ ಹಾಯ್ದು ನಾವು ಈ ಮೊದಲಿನಂತೆ ಅದೇ ರಸ್ತೆಯಿಂದ ಹೊರಟೆವು. ಅವರ ಪ್ರಯಾಣ ಮೊದಲಿನ ಹಾಗೇನೆ ದ್ವಿತೀಯ ವಲಯ, ಸೂಕ್ಷ್ಮ ಲೋಕದ ದ್ವಿತೀಯ ವಲಯದಲ್ಲಿರ್ತಕ್ಕಂಥ ಹಳ್ಳಿಗಳು, ತೃತೀಯ ವಲಯದಲ್ಲಿರ್ತಕ್ಕಂಥ ಅಕಾಡೆಮಿಯ ಒಂದು ಕಟ್ಟಡ, 4ನೇ ವಲಯದಲ್ಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಣಿವೆಗಳು, 5ನೇ ವಲಯದಲ್ಲಿರ್ತಕ್ಕಂಥ ಒಂದು ಗೋಲ್ಡನ್ ಸಿಟಿ, ಬಂಗಾರದ ನಗರ, ಹಾಗೂ 6ನೇ ವಲಯದಲ್ಲಿರ್ತಕ್ಕಂಥ ಸರೋವರದಿಂದ ಹಾಯ್ದು ಅವರು ಮೊದಲಿನ ಹಾಗೇನೆ ಅದೇ ರಸ್ತೆಯಿಂದ ಹೋಗ್ತಾರೆ. ಅಂತಿಮ ಸ್ಥಳದಲ್ಲಿ 2 ನಾವೆಗಳನ್ನ ಅಲ್ಲಿ ನೋಡ್ತಾರೆ. ಅದನ್ನ ಉಪಯೋಗಿಸುವುದು ಅಲ್ಲಿ ನಡೆದಿತ್ತು. ಒಂದು ಸರೋವರದ ಎದುರಿನ ಬದಿಗೆ ಮತ್ತು ಇನ್ನೊಂದು ಸಣ್ಣ ಸರೋವರದ ರಸ್ತೆ ಎಡೆಗೆ ಇತ್ತು. ಅವು ಎಷ್ಟೊಂದು ನಿಧಾನಗತಿಯಿಂದ ಚಲಿಸುತ್ತಿದ್ದವೆಂದರೆ ಬಹಳ ಗಮನವಿಟ್ಟು ನೋಡಿದಾಗ ಮಾತ್ರ ಅವುಗಳ ಚಲನೆ ಕಂಡು ಬರ್ತಾ ಇತ್ತು. ಆ 2 ನಾವೆಗಳು ಎಷ್ಟೊಂದು ನಿಧಾನವಾಗಿ ಚಲಿಸ್ತಾ ಇದ್ವು ಅಂತಂದ್ರೆ ಬಹಳಷ್ಟು ಗಮನವಿಟ್ಟು ಲಕ್ಷ್ಯ ಕೊಟ್ಟು ನೋಡಿದ್ರೆ ಮಾತ್ರ ಅವುಗಳ ಚಲನೆ ಕಂಡು ಬರ್ತಾ ಇತ್ತು. ಏಕಾಂತವನ್ನ ಬಯಸ್ತಕ್ಕಂತಹ ಜನರಿಗೆ ಇದು ತುಂಬಾ ಆದರ್ಶವಾಗಿರ್ತಕ್ಕಂಥ ಒಂದು ಸ್ಥಳವಾಗಿದೆ ಅಂತ ಹೇಳ್ತಾರೆ. ಇಲ್ಲಿವರೆಗೆ ನಾನು 7ನೇ ವಲಯದವರೆಗೆ ಹೋಗಿರ್ಲಿಲ್ಲ, ಆದ್ದರಿಂದ ಅದಕ್ಕಾಗಿ ಯಾವುದೇ ಚಿಹ್ನೆಯನ್ನು ನಿರ್ಧರಿಸಿರ್ಲಿಲ್ಲ. ಇದುವರೆಗೆ 6 ವಲಯಗಳವರೆಗೆ ಮಾತ್ರ ಹೋಗಿ ಬಂದಿದ್ದಾರೆ, 7ನೇ ವಲಯದವರೆಗೆ ಹೋಗಿಲ್ಲ. ಅದಕ್ಕಾಗಿ ಆ 7ನೇ ವಲಯಕ್ಕೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಚಿಹ್ನೆಯನ್ನ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ನಿರ್ಧರಿಸಿರ್ಲಿಲ್ಲ. ಆಚಾರ್ಯರು ಪುನಃ ಕೈ ಹಿಡಿದುಕೊಂಡು ಹೇಳಿದ್ರು, ನನ್ನ ದೃಷ್ಟಿಗೆ ಸ್ಪಷ್ಟವಾದ ಮೇಲೆ ನಾವು ಪರ್ವತ ಶ್ರೇಣಿಯ ಸರ್ವೋನ್ನತ ಶಿಖರದ ಮೇಲೆ ನಿಂತಿರುವುದು ಕಾಣಿಸಿತು. ಆಚಾರ್ಯರ ಕೈ ಹಿಡಿದುಕೊಂಡ ತಕ್ಷಣ ಅವರು 7ನೇ ವಲಯದಲ್ಲಿ ಪ್ರತ್ಯಕ್ಷ ಆಗ್ತಾರ. ಅಲ್ಲಿ ಅವರ ದೃಷ್ಟಿ ಸ್ಪಷ್ಟವಾದಾಗ ಕಣ್ಣು ತೆರೆದು ನೋಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನ್ ಕಾಣಿಸ್ತದೆ ಅಂತಂದ್ರೆ, ಪರ್ವತ ಶ್ರೇಣಿಯ ಸರ್ವೋನ್ನತ ಶಿಖರದ ಮೇಲೆ ಅವರು ನಿಂತಿರ್ತಕ್ಕಂಥದ್ದು ಕಾಣಿಸ್ತದ. ಅದಕ್ಕೆ ಆಚಾರ್ಯರು ಏನ್ ಹೇಳ್ತಾರೆ, ವಿಶ್ವದರ್ಶನ. ಎಷ್ಟೊಂದು ಪರ್ವತ ಶಿಖರದ ಮೇಲೆ ನಿಂತಿರೋದ್ರಿಂದ ಅಲ್ಲಿ ವಿಶ್ವದರ್ಶನವನ್ನ ನೀನು ಮಾಡ್ಬೇಕು, ವಿಶ್ವದರ್ಶನ ಅಂತ ಹೇಳಿ ಇದಕ್ಕೆ ಕರೀತಾರೆ ಅಂತ ಹೇಳ್ತಾರೆ. ಇಲ್ಲಿಂದ ಜನರು ಮುಂದಿನ ಜನ್ಮದಲ್ಲಿಯೂ ತಮ್ಮ ಜೊತೆಯಾಗಿರುವಂತಹ 4 ದಿಕ್ಕಿನ ಜಗತ್ತಿನ ಮೇಲೆ ಒಂದು ದೃಷ್ಟಿ ಹಾಯಿಸುವುದು ಸಾಧ್ಯವಿತ್ತು. ಅಲ್ಲಿ ನಿಂತು ತಮ್ಮ ಇಡೀ
ಹಿಂದಿನ ಜನ್ಮ ಮುಂದಿನ ಜನ್ಮಗಳ ಬಗ್ಗೆ ನೋಡ್ಕೊಳ್ಳಿಕ್ಕೆ ಒಂದು ದೃಷ್ಟಿ ಹಾಯಿಸ್ಲಿಕ್ಕೆ ಅಲ್ಲಿ ಅವಕಾಶ ಇತ್ತು ಅಂತ ಹೇಳ್ತಾರೆ. ಕೆಳಗಿನ ಹಳ್ಳಿಗಳು ಹಾಗೂ ಜನವಸತಿಯ ಸ್ಥಳಗಳು ಅನೇಕ ರೀತಿಯ ಹೂಗಳು ಅರಳಿರುವಂತ ಅರಣ್ಯಗಳಿಂದ ಆವೃತವಾಗಿದ್ವು. ಅಲ್ಲಿ ಕೆಳ ಕಾಣ್ತಕ್ಕಂಥ ಹಳ್ಳಿಗಳು, ಜನವಸತಿಯ ಸ್ಥಳಗಳು, ಸಾಕಷ್ಟು ಹೂಗಳಿಂದ ಕೂಡಿರ್ತಕ್ಕಂಥ ಅರಣ್ಯಗಳು ಅಲ್ಲಿ ಆವೃತವಾಗಿದ್ವು. ಅಲ್ಲಿ ಯಾವುದೇ ಕಟ್ಟಡಗಳು ಕಾಣಿಸ್ತಾ ಇರ್ಲಿಲ್ಲ ಮತ್ತು 4 ದಿಕ್ಕಿಗೆ ದೂರ ದೂರದವರೆಗೆ ಏನೂ ಕಾಣಿಸ್ತಾ ಇರ್ಲಿಲ್ಲ. ಬಹಳಷ್ಟು ತಪಸ್ವಿಗಳು ಹಾಗೂ ಸಂತ ಮಹಾತ್ಮರು ತಮ್ಮ ಜೀವನದ ಹೆಚ್ಚಿನ ಸಮಯವನ್ನ ಇಲ್ಲಿ ಕಳೀತಾರೆ. ಸೂಕ್ಷ್ಮ ಲೋಕದ 7ನೆಯ ವಲಯದಲ್ಲಿ ಬಹಳಷ್ಟು ಜನ ತಪಸ್ವಿಗಳು, ಸಂತರು, ಮಹಾತ್ಮರು ತಮ್ಮ ಜೀವನದ ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೀತಾರೆ ಅಂತ ಹೇಳ್ತಾರೆ. ನನಗೆ ತಪಸ್ವಿ ಆಗುವ ಹವ್ಯಾಸ ಇಲ್ಲದರಿಂದ ಆಲೋಚಿಸಿ ಸಂತೋಷ ಆಯಿತು. ಕಣಿವೆಯಲ್ಲಿ ಸ್ತ್ರೀ ಪುರುಷರಿಬ್ಬರು ಗಾಳಿಯಲ್ಲಿ ತೇಲುತ್ತಿರುವುದನ್ನು ನಾನು ನೋಡಿದೆ. ಆ ಕಣಿವೆಯಲ್ಲಿ ಸ್ತ್ರೀ ಪುರುಷ ಇಬ್ರು ಅಲ್ಲಿ ಗಾಳಿಯಲ್ಲಿ ತೇಲ್ತಾ ಇರೋದನ್ನ ನೋಡ್ತಾರೆ. ಅವರು ಯಾರು ಅಂತ ಹೇಳಿ ಗುರುಗಳನ್ನ ಕೇಳ್ತಾರೆ. ಆಗ ನಡೆ ಹೋಗಿ ನೋಡೋಣ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ನಡೆ, ನನಗೂ ಅವ್ರು ಯಾರಿದ್ದಾರೆ ನೋಡೋಣ ನಡಿ ಅಂತ ಹೇಳಿ ಹೋಗ್ತಾರೆ. ನಾವು ಅವರತ್ತ ತೆರಳಿದೆವು. ಅವರು ಸಾಧಾರಣ ವೇಗಕ್ಕಿಂತ ಸ್ವಲ್ಪ ತೀವ್ರ ಗತಿಯಲ್ಲಿ ಹೋಗುತ್ತಿದ್ದರಾದ್ರೂ ನಾವು ಅವರ ಸಮೀಪ ಹೋದ ಮೇಲೆ ಅವರೇನು ತಮ್ಮ ವೇಗವನ್ನ ಕಡಿಮೆ ಮಾಡ್ಲಿಲ್ಲ. ಸಾಧಾರಣ ವೇಗಕ್ಕಿಂತ ಸ್ವಲ್ಪ ತೀವ್ರವಾಗಿ ಹೋಗ್ತಾ ಇದ್ರು. ಅವ್ರ ಸಮೀಪ ಹೋದ್ರೂ ಕೂಡ ಅವರ ವೇಗ ಏನು ಕಡಿಮೆ ಆಗ್ಲಿಲ್ಲ. ಆಚಾರ್ಯರು ಅವರೊಂದಿಗೆ ಏನೋ ಹೇಳಿದರು, ಆದ್ರೆ ಅವರೇನು ಉತ್ತರ ಕೊಡ್ಲಿಲ್ಲ. ನಾನು ಕೂಡ ಆ ಸ್ತ್ರೀಯನ್ನು ಮಾತನಾಡಿಸಿದೆ. ಪೀಟರ್ ರಶ್ಲೋ ಅವರು ಕೂಡ ಅಲ್ಲಿರ್ತಕ್ಕಂಥ ಮಹಿಳೆಯನ್ನ ಮಾತನಾಡಿಸ್ತಾರೆ. ಅವಳು ನನ್ನಡೆಗೆ ಮುಖ ಹೊರಳಿಸಿ ನೋಡಿದಳಾದ್ರೂ ಏನೂ ಮಾತನಾಡಲಿಲ್ಲ. ಅವಳ ಕಣ್ಣುಗಳು ಭಾವಶೂನ್ಯವಾಗಿದ್ವು. ಆ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಭಾವನೆ ಅಂತಕ್ಕಂಥದ್ದು ಇರಲಿಲ್ಲ. ಭಾವಶೂನ್ಯತೆಯಲ್ಲಿತ್ತು. ಹಾಗೂ ಮುಖದ ಮೇಲೆ ಕೂಡ ಯಾವುದೇ ಭಾವನೆಗಳು ಇರಲಿಲ್ಲ. ಬಹುಶಃ ಅವು ಗೋಲಾಕಾರ ತಿರುಗುತ್ತಿದ್ದವು. ಇವು ಕೇವಲ ಖಾಲಿ ಕವಚಗಳಾಗಿದ್ವು. ಅಲ್ಲಿ ಯಾವುದೇ ರೀತಿಯ ಭಾವನೆ ಇಲ್ಲದೆ ಹೋಗಿರೋದ್ರಿಂದ, ವಿಚಾರ ಇಲ್ಲದೆ ಹೋಗಿರೋದ್ರಿಂದ ಅವುಗಳು ಖಾಲಿ ಕವಚಗಳಾಗಿವೆ ಅಂತ ಹೇಳಿ ಗೊತ್ತಾಗ್ತದ. ಯಾರೋ ಇಬ್ಬರು ವ್ಯಕ್ತಿಗಳು ಮಾನಸ ಲೋಕದಿಂದ ತೆರಳುವ ಸಮಯದಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದಾರೆಂದು ನನ್ನ ಮಾರ್ಗದರ್ಶಕರು ಹೇಳಿದ್ರು. ಯಾರೋ ಇಬ್ಬರು ವ್ಯಕ್ತಿಗಳು ಮಾನಸ ಲೋಕದಿಂದ ಮರಳಿ ಕಾರಣ ಲೋಕಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಮಾರ್ಗದರ್ಶಕರು ಹೇಳ್ತಾರೆ. ಮಾನಸ ಲೋಕದಿಂದ ತೆರಳುವಾಗ ನಮಗೆ ನಮ್ಮ ಸೂಕ್ಷ್ಮ ಯಾನವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕಾಗುತ್ತದೆ ಎಂದು ಆಚಾರ್ಯರು ಸ್ಪಷ್ಟಪಡಿಸಿದರು. ಈಗ ಮಾನಸಿಕ ಲೋಕದ ಒಂದು ಯಾತ್ರೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ನಮ್ಮ ಸೂಕ್ಷ್ಮ ಯಾನವನ್ನ ಅಥವಾ ಸೂಕ್ಷ್ಮ ಶರೀರವನ್ನ ಇಲ್ಲಿಯೇ ಬಿಟ್ಟು ಹೋಗ್ಬೇಕಾಗ್ತದ ಅಂತಕ್ಕಂಥ ಸಂಗತಿಯನ್ನ ಆಚಾರ್ಯರು ಹೇಳ್ತಾರೆ. ಇದನ್ನ ಒಬ್ಬ ವಿಶ್ವಾಸ ಇರ್ತಕ್ಕಂಥ, ಅತ್ಯಂತ ವಿಶ್ವಾಸಕ್ಕೆ ಪಾತ್ರರಾದ ತಮ್ಮ ಇಬ್ಬರು ಮಿತ್ರರ ಸಂರಕ್ಷಣೆಯಲ್ಲಿ ಬಿಟ್ಟು ಹೋಗ್ಬೇಕು. ಹಾಗೆ ಎಲ್ಲಿ ಬೇಕೋ ಅಲ್ಲಿ ಬಿಟ್ಟು ಹೋಗೋ ಹಾಗಿಲ್ಲ. ನಾವು ಬರುವವರೆಗೆ ಅವುಗಳನ್ನ ಕಾಯ್ದುಕೊಂಡು ಇರುವಂತಹ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ಮಿತ್ರರ ಜೊತೆಗೆ ಅವುಗಳನ್ನ ಬಿಟ್ಟು ಹೋಗ್ಬೇಕಾಗ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಅವು ಸುರಕ್ಷಿತವಾಗಿರ್ಬೇಕು ಹಾಗೂ ಯಾವುದೇ ಸೂಕ್ಷ್ಮ ಲೋಕದ ಶಕ್ತಿಯು ಅದರ ಮೇಲೆ ಅತಿಕ್ರಮಣ ಮಾಡಬಾರದು ಅಂತ ಹೇಳ್ತಾರೆ. ಯಾರು ಅದರ ಮೇಲೆ ಅತಿಕ್ರಮಣ ಮಾಡಬಾರದು. ಸೂಕ್ಷ್ಮ ಲೋಕದ ಶಕ್ತಿಯು ಅವುಗಳ ಮೇಲೆ ಅತಿಕ್ರಮಣ ಮಾಡಬಾರದು. ಅವು ಸುರಕ್ಷಿತವಾಗಿ ಇರಬೇಕು ಅಂತಕ್ಕಂಥದನ್ನ ನಿರ್ಧಾರ ಮಾಡ್ಕೊಂಡೆ ಅತ್ಯಂತ ವಿಶ್ವಾಸ ಪಾತ್ರರಾಗಿರ್ತಕ್ಕಂಥ ಮಿತ್ರರ ಒಂದು ಸಂರಕ್ಷಣೆಯಲ್ಲಿ ಅವುಗಳನ್ನ ಬಿಟ್ಟು ಹೋಗೋಣ ಅಂತ ಹೇಳಿ ಆಚಾರ್ಯರು ಸಲಹೆ ನೀಡ್ತಾರೆ. ಆಗ ಕಣ್ಣು ಮುಚ್ಚಿಕೊಂಡು ಗಹನವಾಗಿ ತಮ್ಮನ್ನ ಏಕಾಗ್ರಗೊಳಿಸಿಕೊಂಡು 1 ನಿಮಿಷದ ನಂತರ ಹೇಳ್ತಾರೆ, ಅವರು ಬರುತ್ತಿದ್ದಾರೆ, ಅಂದ್ರೆ ಅವರ ಮಿತ್ರರು ಬರುತ್ತಿದ್ದಾರೆ ಅಂತ ಹೇಳಿದ್ರು. ಅದೇ ಸಮಯಕ್ಕೆ ಇಬ್ಬರು ಅಲ್ಲಿ ಯುರೋಪಿಯನ್ನರು ಇವರ ಕಡೆಗೆ ಬರುತ್ತಿರೋದು ಕಾಣಿಸ್ತದ. ಅವರು ಮೇಧಾವಿಗಳು ಹಾಗೂ ಆಧ್ಯಾತ್ಮಿಕ ವೃತ್ತಿಯವರಂತೆ ಕಾಣ್ತಿದ್ರು. ಆಧ್ಯಾತ್ಮಿಕ ಜೀವಿಗಳ ಹಾಗೆ ಆಧ್ಯಾತ್ಮಿಕ ವೃತ್ತಿಯನ್ನ ಮಾಡ್ತಕ್ಕಂಥವ್ರು, ಆಮೇಲೆ ಅತ್ಯಂತ ಮೇಧಾವಿಗಳ ಹಾಗೆ ಕಾಣ್ತಾ ಇದ್ರು. ಅವರು ಆ ಇಬ್ಬರು ಯುರೋಪಿಯನ್ನರು ಇವರ ಕಡೆಗೆ ಸಾಗಿ ಬರ್ತಾರೆ. ಔಪಚಾರಿಕವಾಗಿ ಅಭಿವಾದನದ ನಂತರ ಅವರಿಂದ ತಾವೇನು ಬಯಸುತ್ತಿದ್ದರೆಂಬುದನ್ನು ಆಚಾರ್ಯರು ಹೇಳಿದ್ರು. ಅವರಿಂದ ತಾವೇನು ಬಯಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಆಚಾರ್ಯರು ಹೇಳ್ತಾರೆ. ಆಗ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಾನು ಅಂಗಾತ ಮಲಗಿ ನನ್ನೆರಡು ಕೈಗಳನ್ನು ತಲೆಯ ಕೆಳಗೆ ಇಟ್ಟುಕೊಳ್ಳಬೇಕೆಂದು ನನಗೆ ಹೇಳಲಾಯಿತು. ಪೀಟರ್ ರಶ್ಲೋ ಅವರಿಗೆ ಅಂಗಾತ ಮಲಗಿಕೊಂಡು ಅವರೆರಡೂ ಕೈಗಳನ್ನ ತಲೆಯ ಕೆಳಗೆ ಇಟ್ಕೋಬೇಕು ಅಂತ ಹೇಳಿದ್ರು. ಸ್ವಯಂ ಆಚಾರ್ಯರು ಕೂಡ ಹಾಗೆ ಮಲಗಿದ್ರು. ಆದ್ರೆ ಅವರು ತಮ್ಮ ಬಲಗೈಯನ್ನ ನನ್ನ ಹಣೆಯ ಮೇಲೆ ಇಟ್ಟಿದ್ದರು. ಗುರುಗಳು ತಮ್ಮ ಬಲಗೈಯನ್ನ ಪೀಟರ್ ರಶ್ಲೋ ಅವರ ಹಣೆಯ ಮೇಲೆ ಇಟ್ಟಿರ್ತಾರೆ ಮತ್ತು ಅವರಿಗೆ ರಿಲ್ಯಾಕ್ಸ್ ಆಗಿರ್ಲಿಕ್ಕೆ ಹಾಗೂ ಮನಸ್ಸನ್ನ ವಿಚಾರ ಶೂನ್ಯಗೊಳಿಸ್ಲಿಕ್ಕೆ ಹೇಳ್ತಾರೆ. ಆಚಾರ್ಯರು ಮೊದಲೇ ಹೇಳಿದಂತೆ
ಈ ಮಾನಸ ಲೋಕದ ವಿವರಣೆಯನ್ನು ನೀಡಲು ಅಸಮರ್ಥತೆಯನ್ನು ಅನುಭವಿಸುತ್ತಿದ್ದೇನೆ. ಆಚಾರ್ಯರು ಮೊದಲೇ ಹೇಳಿರ್ತಾರೆ, ಈ ಸೂಕ್ಷ್ಮ ಲೋಕದ ವಿವರಣೆಯನ್ನ ನಾನು ಸುಲಭವಾಗಿ ಹೇಳಬಹುದು, ಆದ್ರೆ ಮಾನಸ ಲೋಕದ ವಿವರಣೆಯನ್ನ ಅತ್ಯಂತ ಮಾನಸಿಕವಾಗಿರ್ತಕ್ಕಂತಹ ಒಂದು ಆಲೋಚನೆಗಳಿಂದ ಕೂಡಿರ್ತಕ್ಕಂಥ ವಿಚಾರಗಳಲ್ಲಿರೋದ್ರಿಂದ ಅವುಗಳನ್ನ ಅನುಭವಿಸಿಯೇ ನಾವು ತೀರ್ಬೇಕಾಗುತ್ತೆ ವಿನಃ ಅವುಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಶಬ್ದಗಳು ಸಾಕಾಗೋದಿಲ್ಲ. ಆ ಒಂದು ಸಮಸ್ಯೆಯನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿಯೂ ಕೂಡ ಪೀಟರ್ ರೆಶ್ಲು ಅವರು ಅವುಗಳನ್ನ ವಿವರಿಸಲಿಕ್ಕೆ ಅವರ ಅಸಮರ್ಥತೆಯನ್ನ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾರೆ. 2-3 ನಿಮಿಷಗಳಾದ ನಂತರ ಆಚಾರ್ಯರು ನನಗೇನೋ ಹೇಳುತ್ತಿದ್ದಾರೆಂದು ಅನಿಸ್ತು. 1-2-3 ನಿಮಿಷ ಆದ ತಕ್ಷಣ ಆಚಾರ್ಯರು ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ. ನಾನು ಕಣ್ಣು ತೆರೆದೆ, ಒಂದು ಅದ್ಭುತ ಸ್ತಬ್ಧತೆ ಆವರಿಸಿರುವುದನ್ನು ಕಂಡೆ. ಬಹುಶಃ ನಾವು ಅಂತರಿಕ್ಷದಲ್ಲಿ ತೂಗಾಡುತ್ತಿದ್ದೆವು. ಕಣ್ಣು ತೆರೆದು ನೋಡ್ತಾರೆ, ಅಲ್ಲಿ ಏನೋ ಒಂದು ಅದ್ಭುತ ಸ್ತಬ್ಧತೆ ಅಲ್ಲಿ ಇರೋದನ್ನ ಅವರು ಗಮನಿಸ್ತಾರೆ. ಆಮೇಲೆ ಕಣ್ಣು ತೆರೆದು ನೋಡಿದಾಗ ಬಹುಶಃ ನಾವು ಅಂತರಿಕ್ಷದಲ್ಲಿ ತೂಗಾಡ್ತಾ ಇದ್ದೆವು ಅಂತ ಹೇಳಿ ಹೇಳ್ತಾರೆ. ಹಾಗೂ ನಮ್ಮ ಸುತ್ತಲೂ ಅನೇಕ ಪ್ರಕಾರದ ಭವನ ಮೈದಾನಗಳಿದ್ದವೋ ಅಥವಾ ಜನರಿದ್ದರೋ ತಿಳಿಯದು. ನಮ್ಮ ಸುತ್ತಲೂ ಅನೇಕ ರೀತಿಯ ಭವನಗಳಿದ್ದವೋ, ಜನರಿದ್ರು, ಮೈದಾನ ಇತ್ತೋ ಏನೋ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಇವುಗಳಲ್ಲಿ ಕೆಲವು ಬಣ್ಣ ಬಣ್ಣದ ವಸ್ತುಗಳಾಗಿದ್ದವು, ಕೆಲವು ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಅಲ್ಲದೆ ಇವೆಲ್ಲವೂ ನಿರಂತರವಾಗಿ ತಮ್ಮ ರೂಪಗಳನ್ನ ಬದಲಾಯಿಸ್ತಾ ಇದ್ವು. ಅಲ್ಲಿ ಏನದ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಇವೆಲ್ಲವೂ ನಿರಂತರವಾಗಿ ತಮ್ಮ ಬಣ್ಣವನ್ನ ಬದಲಾಯಿಸ್ತಾ ಇದ್ವು, ರೂಪವನ್ನ ಬದಲಾಯಿಸ್ತಾ ಇದ್ವು. ಹೀಗಾಗಿ ಅದು ಏನು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ನನ್ನ ಕಣ್ಣಿನಿಂದೇನೂ ನಾನು ನೋಡಲಿಲ್ಲ, ಆದ್ರೆ ನನಗೆ ಹಾಗೆ ಅನುಭವವಾಯಿತು. ಇದು ಅವ್ರ ಕಣ್ಣಿನಿಂದ ನೋಡ್ಲಿಲ್ಲ, ಇದು ಆ ರೀತಿ ಅವ್ರಿಗೆ ಅನುಭವ ಆಗ್ತದಂತ. ಆ ಅನುಭವವಂತೂ ಅಭೂತಪೂರ್ವವಾಗಿತ್ತು. ಅಲ್ಲಿ ಇರ್ತಕ್ಕಂಥ ದೃಶ್ಯವನ್ನ ನೋಡೋದು, ಅವರಿಗೆ ಅನುಭವಕ್ಕೆ ಬಂದಿರತಕ್ಕಂಥದ್ದು ಅಭೂತಪೂರ್ವವಾಗಿತ್ತು. ನನಗೆ ನನ್ನ ಹಿಂದೆ ಮುಂದೆ ಎಷ್ಟೋ ಪ್ರಕಾರದ ವಿಚಾರ ರೂಪಗಳು ಕಾಣಿಸುತ್ತಿದ್ದವು. ಹೀಗಾಗಿ ಅವುಗಳನ್ನು ನೋಡುವುದಕ್ಕಾಗಿ ಆ ಕಡೆ ಈ ಕಡೆ ಹಾಗೂ ಹಿಂದೆ ತಿರುಗಿ ನೋಡುವ ಅವಶ್ಯಕತೆ ಬೀಳಲಿಲ್ಲ. ಇಲ್ಲಿ ಎಲ್ಲವೂ ಅಷ್ಟೊಂದು ಅಲೌಕಿಕವಾಗಿತ್ತು. ಎಲ್ಲವೂ ವಿಚಾರ ರೂಪದಲ್ಲಿತ್ತು. ಕಣ್ಣಿನಿಂದ ನೋಡುವ ಅವಶ್ಯಕತೆ ಇಲ್ಲ, ವಿಚಾರ ರೂಪದಲ್ಲಿನೇ ಅದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಇಲ್ಲಿ ಎಲ್ಲವೂ ಅತ್ಯಂತ ಅಲೌಕಿಕವಾಗಿರ್ತಕ್ಕಂಥ ಒಂದು ಅನುಭವವನ್ನ ಕೊಡ್ತಾ ಇತ್ತು ಅಂತ ಹೇಳ್ತಾರೆ. ಆಚಾರ್ಯರು ನನಗೆ ಸತತವಾಗಿ ಆಲೋಚನೆಗಳನ್ನ ಕಳಿಸ್ತಾ ಇದ್ರು. ಕಂಟಿನ್ಯೂಸ್ ಆಗಿ ಆಚಾರ್ಯರಿಗೆ ಆಲೋಚನೆಗಳನ್ನ ಕಳಿಸ್ತಾ ಇರ್ತಾರೆ. ನಾನು ಕೂಡ ಅವರ ಮಾತನಾಡದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳತೊಡಗಿದೆ. ಅವರು ಮಾತಿನ ಮುಖಾಂತರ ಏನು ಹೇಳ್ತಾ ಇರ್ಲಿಲ್ಲ, ಆದ್ರೆ ಆಲೋಚನೆಗಳು ಬರ್ತಾ ಇದ್ವು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇವರಿಗೆ ಅರ್ಥ ಆಗ್ತಾ ಇತ್ತು. ಹೀಗಾಗಿ ನಾನು ಕೂಡ ಅವರ ಮಾತನಾಡದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳತೊಡಗಿದ್ದೆ. ಕೇವಲ ವಿಚಾರ ಮಾತ್ರದಿಂದಲೇ ಅವರಿಗೂ ನನ್ನ ಕಡೆಯಿಂದ ಉತ್ತರಗಳು ದೊರೆಯುತ್ತಿದ್ದವೆಂಬುದು ಸ್ಪಷ್ಟವಾಯಿತು. ನಾನು ಕೂಡ ವಿಚಾರ ರೂಪದಲ್ಲಿನೇ ಅವರಿಗೆ ಉತ್ತರಗಳನ್ನ ಕೊಡ್ತಾ ಇದ್ದೆ ಅಂತಕ್ಕಂಥದ್ದು ಸ್ಪಷ್ಟ ಆಯಿತು. ಇದು ಮಾನಸ ಲೋಕದ ಅತ್ಯಂತ ಕೆಳಗಿನ ವಲಯವಾಗಿದೆ. ಇದು ಮಾನಸ ಲೋಕದ ಅತ್ಯಂತ ಕೆಳಗಿನ ವಲಯ, ಮೊದಲ ವಲಯ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಮಾನಸಿಕವಾಗಿ ಬಹಳ ಕಡಿಮೆ ವಿಕಸಿತರಾದವರು ಮಾತ್ರವೇ ಇರ್ತಾರೆ. ಇಂಥಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಮಾನಸಿಕವಾಗಿ ಅತ್ಯಂತ ಕಡಿಮೆ ವಿಕಾಸ ಹೊಂದಿರತಕ್ಕಂಥವ್ರು ಇರ್ತಾರೆ. ಅವರು ಅಲ್ಲಿರುವಂತಹ ಜನರ ವಿಚಾರ ರೂಪಗಳತ್ತಲೂ ಸಂಕೇತ ಮಾಡಿದರು. ಅಲ್ಲಿರುವವರು ಘನತ್ವವಿಲ್ಲದ ಜೀವಿಗಳಂತೆ ಕಾಣುತ್ತಿದ್ದರು. ಅಲ್ಲಿರ್ತಕ್ಕಂಥ ಇತರ ರೂಪಗಳತ್ತ ಅವರು ಸಂಕೇತ ಮಾಡಿ ತೋರಿಸ್ತಾರೆ. ಅವರೆಲ್ಲ ಹ್ಯಾಕ್ ಕಾಣಿಸ್ತಿದ್ರು ಅಂತಂದ್ರೆ ಯಾವುದೇ ಒಂದು ಘನತ್ವ ಇಲ್ಲದೆ ಇರತಕ್ಕಂಥ ಜೀವಿಗಳಂತೆ ಕಾಣಿಸ್ತಾ ಇರ್ತಾರೆ. ಅವರಿಗೆ ಒಂದು ನಿಶ್ಚಿತ ಆಕಾರವಿತ್ತೆಂದು ಹೇಳಲು ಬರುವುದಿಲ್ಲ. ಒಂದು ನಿಶ್ಚಿತವಾಗಿರ್ತಕ್ಕಂಥ ರೂಪ ಆಕಾರ ಇತ್ತು ಅಂತ ಹೇಳಿಕೆ ಬರದೇ ಇರ್ತಕ್ಕಂಥವ್ರು ಅವ್ರು ಆಗಿರ್ತಾರೆ ಅಂತ ಹೇಳ್ತಾರೆ. ಮನುಷ್ಯನ ಆಕಾರದಲ್ಲಿರುವವರು ಧೂಮ್ರ ಅಥವಾ ಮೇಘಗಳಂತೆ ಕಾಣ್ತಾ ಇದ್ರು. ಮನುಷ್ಯನ ಆಕಾರದಲ್ಲಿ ಇರ್ತಕ್ಕಂಥವ್ರು ಹೇಗೆ ಧೂಮ್ರ ರೂಪದಲ್ಲಿ ಅಂದ್ರೆ ಹೊಗೆಯ ರೂಪದಲ್ಲಿ ಇರ್ತಾ ಇದ್ರು, ಮೇಘಗಳ ಹಾಗೆ ಮೋಡಗಳ ಹಾಗೆ ಕಾಣ್ತಾ ಇದ್ರು. ಸಘನತೆ ಇಲ್ಲದಿರುವುದರಿಂದ ಅವರ ಆಕಾರವು ಬೇಗನೆ ಬದಲಾಗ್ತಾ ಇತ್ತು. ಅಲ್ಲಿ ಒಂದು ರೀತಿಯ ಸಘನತೆ ಘನತೆ ಇಲ್ಲದೆ ಹೋಗಿರೋದ್ರಿಂದ, ಒಂದು ರೀತಿಯ ದೃಢತೆ ಇಲ್ಲದೆ ಹೋಗಿರೋದ್ರಿಂದ ಅವು ಆ ಆಕಾರ ಏನಾಗ್ತಾ ಇತ್ತು, ಬೇಗನೆ ಬದಲಾಗ್ತಾ ಇತ್ತು. ನಾನು ಅಂಥ ಆಕಾರಗಳನ್ನು ಬೆಂಕಿಯಿಂದ ಹುಟ್ಟುವ ಹೊಗೆಯಲ್ಲಿ ನಿರ್ಮಾಣಗೊಳ್ಳುವುದನ್ನು ನೋಡ್ತಾ ಇದ್ದೆ. ಇಂಥ ಆಕಾರ ಎಲ್ಲಿ ಕಾಣಿಸ್ತು ಅಂತಂದ್ರೆ ಬೆಂಕಿಯಿಂದ ಹುಟ್ಟತಕ್ಕಂಥ ಹೊಗೆಯಲ್ಲಿ, ಬೆಂಕಿ ಉಗುಳ್ತಕ್ಕಂಥ ಹೊಗೆಯಲ್ಲಿ ಯಾವ್ಯಾವುದೋ ರೂಪಗಳು ನಮಗೆ ಕಾಣೋ ಹಾಗೆ ಅಲ್ಲಿ ಕಾಣ್ತಾ ಇತ್ತು. ಅವು ತಕ್ಷಣವೇ ಹೊಗೆ ಹೋಗುವ ಕೊಳವೆಯಲ್ಲಿ ಮಾಯ ಆಗ್ತಾ ಇದ್ವು. ಇಲ್ಲಿ ಬಂದ ಮೇಲೆ ಆಚಾರ್ಯ ಆಕಾರದಲ್ಲಿ ವಿಶೇಷತೆ ಕಂಡು ಬಂತು. ಅಲ್ಲಿ ಹೋದ ತಕ್ಷಣ ಗುರುಗಳ ಒಂದು ಆಕಾರದಲ್ಲಿ ವಿಶೇಷತೆ ಕಂಡು ಬರ್ತದ. ಹಾಗೆ
ನಾನು ಅವರನ್ನು ಸೂಕ್ಷ್ಮ ಅಥವಾ ಭೌತಿಕ ಲೋಕದಲ್ಲಿ ನೋಡಿರ್ಲಿಲ್ಲ. ಈ ಮೊದಲು ಸೂಕ್ಷ್ಮ ಲೋಕದಲ್ಲಿ ಮತ್ತು ಭೌತಿಕ ಲೋಕದಲ್ಲಿ ಆ ರೀತಿ ನೋಡಿರ್ಲಿಲ್ಲ. ಅವರು ಮೊದಲನೇಕ್ಕಿಂತ ಹೆಚ್ಚು ಸ್ಪಷ್ಟ ಹಾಗೂ ಅಲ್ಲಿ ನನ್ನ ಕಣ್ಣೆದುರಿಗೆ ತೇಲುತ್ತಿದ್ದ ಜೀವಿಗಳಿಗಿಂತಲೂ ಹೆಚ್ಚು ಘನತ್ವ ಹೊಂದಿದವರಂತೆ ಅನಿಸ್ತಾ ಇದ್ರು. ಮೊದಲಿನಿಗಿಂತಲೂ ಹೆಚ್ಚು ಸ್ಪಷ್ಟ ಮತ್ತು ಇವರ ಕಣ್ಣೆದುರಿಗೆ ತೇಲ್ತಕ್ಕಂತಹ ಜೀವಿಗಳಿಗಿಂತಲೂ ಹೆಚ್ಚು ಘನತ್ವವನ್ನು ಹೊಂದಿದವರಂತೆ ಕಾಣಿಸ್ತಾ ಇದ್ರು. ಅದು ಬಿಟ್ಟರೆ ಮಿಕ್ಕ ಆಕೃತಿಗಳೆಲ್ಲ ನನ್ನ ಕಣ್ಣೆದುರು ಅಸ್ಪಷ್ಟವಾಗಿದ್ದವು. ಈ ಹಿನ್ನೆಲೆಯಲ್ಲಿ ಆಚಾರ್ಯ ಬಾಹ್ಯ ನೋಟವು ನನ್ನನ್ನು ವಿಕಾಸದ ನಿಮ್ನ ಹಂತದಲ್ಲಿ ಇರುವಂತಹ ಹಾಗೂ ಅತ್ಯಂತ ವಿಕಸಿತಗೊಂಡಂತಹ ಮನುಷ್ಯನ ಮನೋಮಯ ಕೋಶಗಳನ್ನು ಹೆಣಿಕೆಯ ಹಂತದಲ್ಲಿರುವ ಮತ್ತು ಪೂರ್ಣಗೊಂಡಿರುವ ಹೆಣಿಕೆಯ ಬುಟ್ಟಿಗಳೊಂದಿಗೆ ಹೋಲಿಸಿ ನೋಡಲು ಸಮರ್ಥನನ್ನಾಗಿಸಿತು. ಇಲ್ಲಿ ವಿಕಾಸದ ನಿಮ್ನ ಹಂತದಲ್ಲಿ ಕೆಳ ಸ್ತರದಲ್ಲಿ ಇರ್ತಕ್ಕಂಥವ್ರು ಮತ್ತು ವಿಕಾಸದ ಅತ್ಯಂತ ಉನ್ನತ ಸ್ತರದಲ್ಲಿ ಇರ್ತಕ್ಕಂಥವ್ರನ್ನ ಹೋಲಿಸೋದಕ್ಕೆ ಒಂದು ಈ ಕೊರವರು ಬುಟ್ಟಿಯನ್ನ ಹೆಣಿಯೋದನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಕೆಲವೇ ಎಳೆಗಳನ್ನ ತಗೊಂಡು ಬುಟ್ಟಿಯ ತಳವನ್ನ ಹಾಕ್ತಾರೆ. ನಂತರ ಎಲ್ಲ ಏನಂತಾರೆ ತೂತುಗಳು, ಅವು ಹೋಲ್ಸ್ ಏನಿರ್ತಾವ ಅವೆಲ್ಲನೂ ತುಂಬ್ತಾ ಹೋಗಿ ಒಂದು ಸುಂದರವಾಗಿರ್ತಕ್ಕಂಥ ಬುಟ್ಟಿ ಆಗ್ತದ. ಪ್ರಾರಂಭದ ಹಂತ ಅಂತಕ್ಕಂಥದ್ದು ಕೆಳಸ್ತರದಲ್ಲಿರ್ತಕ್ಕಂಥವ್ರು, ಉನ್ನತ ಹಂತದಲ್ಲಿರ್ತಕ್ಕಂಥವ್ರು ಅಂತಂದ್ರೆ ಒಂದು ಘನತ್ವವನ್ನು ಹೊಂದಿರತಕ್ಕಂತಹ ಬುಟ್ಟಿಯ ಆಕಾರವನ್ನ ಪಡೆದಿರ್ತಾರೆ ಅಂತಕ್ಕಂಥದ್ದು ಉದಾಹರಣೆನ ಕೊಟ್ಟಿದ್ದಾರೆ. ಹಾಗೆ ನನಗನಿಸ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಆಚಾರ್ಯರು ನನಗೆ ಅವರ ಬಳಿ ಬರಲು ಹೇಳಿದರು. ಅವರು ತಮ್ಮ ಕೈಯನ್ನು ನನ್ನ ಹೆಗಲ ಮೇಲೆ ಇಟ್ಟಾಗ ನನಗೇನು ಅವರ ಸ್ಪರ್ಶದ ಅನುಭವ ಆಗ್ಲಿಲ್ಲ. ಆಚಾರ್ಯರು ಇವರಿಗೆ ತಮ್ಮ ಬಳಿ ಬರ್ಲಿಕ್ಕೆ ಹೇಳ್ತಾರೆ. ಅವ್ರು ತಮ್ಮ ಕೈಯನ್ನ ಇವರ ಮೇಲೆ ಇಡ್ತಾರೆ. ಅವರ ಸ್ಪರ್ಶದ ಅನುಭವ ಆಗೋದಿಲ್ಲ. ಈಗ ನಾವು 2ನೆಯ ವಲಯಕ್ಕೆ ಹೊರಟಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಚಲನವಲನವು ಸ್ವಲ್ಪವೂ ತಿಳಿಯದಂತೆ ಸಿನಿಮಾದಲ್ಲಿ ಜರುಗುವಂತೆ ನಾವು ಒಮ್ಮಿಂದೊಮ್ಮೆಲೆ ಹೊಸ ದೃಶ್ಯದ ಮಧ್ಯದಲ್ಲಿ ಬಂದು ತಲುಪಿದೆವು. ಅಲ್ಲಿ ಏನೂ ಸ್ಪಷ್ಟವಾಗಿ ಚಲನವಲನ ಇಲ್ದೇನೆ ಸಿನಿಮಾದಲ್ಲಿ ನಡೆಯೋ ಹಾಗೆ ಒಮ್ಮಿಂದೊಮ್ಮೆಲೆ ಹೊಸ ಲೋಕದಲ್ಲಿ ಬಂದು ಅವರು ತಲುಪ್ತಾರೆ. ಅಕ್ಕಪಕ್ಕದ ದೃಶ್ಯವೆಲ್ಲ ನಾವು ಈಗ ತಾನೇ ಬಿಟ್ಟು ಬಂದಂತಹದೇ ಇತ್ತು. ಒಂದೇ ಒಂದು ಅಂತರವೆಂದರೆ ಇಲ್ಲಿ ತೇಲುತ್ತಿರುವ ಆಕೃತಿಗಳು ಅಲ್ಲಿಯಕ್ಕಿಂತ ಹೆಚ್ಚು ಸ್ಪಷ್ಟವಾಗಿದ್ದು. ಈ ಕೆಳಲೋಕದಲ್ಲಿ ಏನು ಆಕೃತಿಗಳನ್ನ ಬಿಟ್ಟು ಬಂದಿರ್ತಾರಲ್ಲ ಅದೇ ಆಕೃತಿಗಳು ಇಲ್ಲಿ ಕಾಣಿಸ್ತಾ ಇದ್ವು. ಒಂದೇ ಅಂತರ ಏನು ಅಂತಾರೆ, ಅಲ್ಲಿಕ್ಕಿಂತ ಇಲ್ಲಿ ಆಕೃತಿಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ವು. ಅಲ್ಲಿಯ ಸ್ಥಾಯಿ ನಿವಾಸಿಯೊಂದಿಗೆ ಚರ್ಚಿಸಲು ಸಾಧ್ಯವಾಗುವಂತ ಯಾವುದಾದರೊಂದು ವಿಷಯವನ್ನು ಆಯ್ದುಕೊಂಡು ಈ ಕುರಿತು ಆಸಕ್ತಿ ಹೊಂದುವವರು ನಮ್ಮನ್ನು ಸಂಪರ್ಕಿಸುವಂತಹ ವಿಚಾರ ರೂಪವನ್ನು ನಾನು ಆಕಾಶದಲ್ಲಿ ಕಳಿಸಬೇಕೆಂದು ಆಚಾರ್ಯರು ಹೇಳಿದರು. ಆಗ ಪೀಟರ್ ರಶ್ಲು ಅವರಿಗೆ ಆಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಸ್ಥಾಯಿ ನಿವಾಸಿಗಳಿಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯವಾಗುವಂತ ಯಾವುದಾದ್ರೂ ಒಂದು ವಿಚಾರವನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ಸಂಪರ್ಕ ಮಾಡೋ ಸಲುವಾಗಿ ವಿಚಾರ ರೂಪದಲ್ಲಿ ಆಕಾಶದಲ್ಲಿ ಆ ವಿಚಾರಗಳನ್ನ ಕಳಿಸಿಕೊಡು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಗ ರೆಶ್ಲು ಅವರು ಹೆಚ್ಚೇನು ಆಲೋಚನೆ ಮಾಡದೇನೆ ತುಲನಾತ್ಮಕ ಧರ್ಮಗಳ ವಿಷಯವನ್ನ ಆಯ್ದುಕೊಂಡೆ. ಧರ್ಮಗಳ ತುಲನಾತ್ಮಕ ವಿಷಯವನ್ನ ಆಯ್ದುಕೊಂಡು ತಕ್ಷಣ ವಿಚಾರ ರೂಪದಲ್ಲಿ ಮಾಧ್ಯಮದಿಂದಲೇ ಪ್ರಶ್ನೆಯ ರೂಪದಲ್ಲಿ ಒಂದು ಉತ್ತರ ಬರ್ತದಲ್ಲಿ. ನನ್ನ ಧರ್ಮವು ಯಾವುದು ಅಂತಕ್ಕಂಥ ಪ್ರಶ್ನೆನ ಕೇಳ್ತಾರಂತಲ್ಲಿ. ಪೀಟರ್ ರೆಶ್ಲು ಅವರ ಧರ್ಮ ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ರೋಮನ್ ಕ್ಯಾಥೋಲಿಕ್ ಆಗಿದ್ದೇನೆ, ಆದ್ರೆ ಉಗ್ರ ಅನುಯಾಯಿ ಆಗಿಲ್ಲ ಅಂತ ಹೇಳಿ ವಿಚಾರ ರೂಪದಲ್ಲಿ ಹೇಳ್ತಾರೆ. ನಾನು ರೋಮನ್ ಕ್ಯಾಥೋಲಿಕ್ ಆಗಿದ್ದೇನೆ, ಆದ್ರೆ ಉಗ್ರ ರೂಪದ ಅನುಯಾಯಿ ಅಲ್ಲ. ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಅದನ್ನ ನಾನು ಪಾಲಿಸ್ತಕ್ಕಂಥವನು ಆಗಿಲ್ಲ ಅಂತ ಹೇಳಿ ವಿಚಾರ ರೂಪದಲ್ಲಿ ಹೇಳ್ತಾರೆ. ಆಗ ಉತ್ತರ ಏನ್ ಬರ್ತದಂತಂದ್ರೆ, ಎಲ್ಲ ಧರ್ಮಗಳು ತಮ್ಮ ವೈಶಿಷ್ಟ್ಯತೆಗಳನ್ನು ಹೊಂದಿವೆ ಅಂತಕ್ಕಂಥ ಉತ್ತರ ಬರ್ತದ. ಎಲ್ಲ ಧರ್ಮಗಳಿಗೂ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟತೆಗಳು ಇವೆ ಅಂತಕ್ಕಂಥ ಉತ್ತರ ಬರ್ತದ. ಆ ಧರ್ಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ದುರ್ಬಲರಿಗೆ ಆಶ್ರಯ ನೀಡ್ತಕ್ಕಂಥ ಕೆಲಸ ಮಾಡ್ತವೆ. ಧರ್ಮಗಳು ದುರ್ಬಲರಿಗೆ ಆಶ್ರಯ ನೀಡುವ ಕಾರ್ಯ ಮಾಡ್ತವೆ ಹಾಗೂ ಹೆಚ್ಚಿನ ವೇಳೆ ಅವು ನಿರ್ಣಯ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಮಾರ್ಗದರ್ಶಕ ಕಾರ್ಯ ನಿರ್ವಹಿಸುತ್ತವೆ. ಯಾವುದೇ ಜಟಿಲವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಳುವಾಗ ನಮಗೆ ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತಾವು ಧರ್ಮ. ಪ್ರತಿಯೊಂದು ಧರ್ಮವು ಒಂದು ವಿಶೇಷ ಪ್ರಯೋಜನಕ್ಕಾಗಿ ಆರಂಭವಾಗಿದೆ, ಆದ್ರೆ ಮೂಲಭೂತವಾಗಿ ಸರ್ವ ಧರ್ಮಗಳ ಸತ್ಯಗಳು ಒಂದೇ ಆಗಿರುತ್ತವೆ ಅಂತಕ್ಕಂಥ ಮಾತುಗಳು, ವಿಚಾರಗಳು ಅವರ ಪ್ರಶ್ನೆಗಳಿಗೆ ವಿಚಾರ ರೂಪದಲ್ಲಿ ಈ ಮಾತುಗಳು ಬರ್ತವೆ. ಈ ಧರ್ಮ ದರ್ಶನದ ಅನುಸಾರವಾಗಿ ಯಾವುದೇ ಮನುಷ್ಯ ಇತರರೊಂದಿಗೆ ಕೇವಲ ಪ್ರೇಮಪೂರ್ಣ ವ್ಯವಹಾರ ಹಾಗೂ ಅಭಿಪ್ರಾಯ ಮತ್ತು ಕ್ರಿಯೆಗಳ ಕುರಿತು ಸಹಿಷ್ಣು ಆಗಿರುವುದರ ಮೂಲಕ ಮುನ್ನಡೆ ಸಾಧಿಸುತ್ತಾನೆ. ಈ ಧರ್ಮ ದರ್ಶನದ ಅನುಸಾರ, ಎಲ್ಲ ಧರ್ಮ ದರ್ಶನದ ಅನುಸಾರ ಏನ್ ಗೊತ್ತಾಗ್ತದೆ ಅಂತಾರೆ, ಯಾವುದೇ ಮನುಷ್ಯ ಇತರರೊಂದಿಗೆ ಕೇವಲ ಪ್ರೇಮಪೂರ್ಣವಾಗಿ
ಪ್ರೇಮ ಪೂರ್ವಕವಾಗಿ ವ್ಯವಹಾರವನ್ನ ಮಾಡಬೇಕು. ಅದೇ ರೀತಿಯ ಒಂದು ಅಭಿಪ್ರಾಯವನ್ನ ಹೊಂದಿರಬೇಕು ಮತ್ತು ಅದೇ ರೀತಿ ಕೆಲಸಗಳನ್ನ ಮಾಡಬೇಕು. ಪ್ರೇಮ ಪೂರ್ವಕವಾಗಿರ್ತಕ್ಕಂಥ ಕ್ರಿಯೆಗಳನ್ನ ಮಾಡಬೇಕು. ಇವೆಲ್ಲವುಗಳನ್ನು ಕುರಿತಂತೆ ಅವನು ಸಹಿಷ್ಣು ಆಗಿರುವುದರ ಮೂಲಕ ತನ್ನ ಒಂದು ಬೆಳವಣಿಗೆಯನ್ನ ಸಾಧಿಸ್ಲಿಕ್ಕೆ, ಮುನ್ನಡೆಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದ. ಕ್ರೈಸ್ತ ಧರ್ಮದಂತೆಯೇ ಮಹಾತ್ಮ ಬುದ್ಧನಿಂದ ಪ್ರವರ್ತಿತವಾದ ಧರ್ಮದ ದರ್ಶನವು ಹೀಗೆಯೇ ಉಚ್ಚ ಹಾಗೂ ಮಹಾನ್ ಇದೆ. ಕ್ರೈಸ್ತ ಧರ್ಮದ ಹಾಗೇನೆ ಬುದ್ಧನಿಂದ ಪ್ರವರ್ತಿತವಾಗಿರ್ತಕ್ಕಂಥ ಧರ್ಮ ಏನದಲ್ಲ, ಇದು ಕೂಡ ಉಚ್ಚ ಮಟ್ಟದ್ದು, ಮಹಾನ್ ಆಗ್ಯದ ಅಂತ ಹೇಳ್ತಾರೆ. ಜ್ಞಾನವು ಬೌದ್ಧ ಧರ್ಮದ ಮೂಲ ಸ್ವರವಾಗಿದೆ. ಜ್ಞಾನ ಸಂಪಾದನೆ ಮಾಡ್ತಕ್ಕಂಥದ್ದು ಬೌದ್ಧ ಧರ್ಮದ ಮೂಲ ಸ್ವರವಾಗಿದೆ. ಕರ್ಮ ಸಿದ್ಧಾಂತದ ಅನುಸಾರವಾಗಿ ನಾವು ನಡೆದುಕೊಳ್ಳಬೇಕಾದ್ದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಹೇಳ್ತಾರೆ. ಮನುಷ್ಯರು ತಮ್ಮ ಉಚ್ಚಾರ, ವಿಚಾರ ಹಾಗೂ ಆಚಾರದ ಕಾರಣದಿಂದಾಗಿ ಸುಖ ದುಃಖಗಳನ್ನ ಹೊಂದುತ್ತಾರೆ. ಮನುಷ್ಯರು ಸುಖ ದುಃಖಗಳನ್ನ ಯಾಕೆ ಹೊಂದ್ತಾರೆ ಅಂತಂದ್ರೆ ಅವರವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವರವರ ಆಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸುಖ ದುಃಖಗಳನ್ನ ಹೊಂದ್ತಾರೆ ಅಂತಕ್ಕಂಥದ್ದು ಆ ಧರ್ಮದ ಉಪದೇಶವಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಶೆ ದುಃಖಕ್ಕೆ ಕಾರಣ ಅಂತಕ್ಕಂಥ ಒಂದು ಬುದ್ಧನ ಮಾತುಗಳೇನವಲ್ಲ, ಜನರು ಯಾವ ಕಾರಣದಿಂದಾಗಿ, ತಮ್ಮ ಮಾತುಗಳಿಂದಾಗಿ, ತಮ್ಮ ವಿಚಾರಗಳಿಂದಾಗಿ, ತಮ್ಮ ಉಚ್ಚಾರದಿಂದಾಗಿ ಸುಖ ದುಃಖಗಳನ್ನ ಹೊಂದ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಪ್ರೇಮವು ಕ್ರೈಸ್ತ ಧರ್ಮದ ಮೂಲ ಸ್ವರವಾಗಿದೆ. ಕ್ರೈಸ್ತ ಧರ್ಮದ ಮೂಲ ಸ್ವರ ಏನು ಅಂತಂದ್ರೆ ಪ್ರೇಮ. ಹೃದಯ ಶುದ್ಧತೆ ಹಾಗೂ ಸದಾಚರಣೆಯು ಇಂದಿಗೆ 2000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಪುನರುಜ್ಜೀವನಗೊಳಿಸಿದಂತ ಮಹಾನ್ ಹಿಂದೂ ಧರ್ಮದ ಮೂಲ ಸ್ವರವಾಗಿದೆ. ಶ್ರೀಕೃಷ್ಣ ಪುನರುಜ್ಜೀವನಗೊಳಿಸಿರ್ತಕ್ಕಂಥ ಹಿಂದೂ ಧರ್ಮದ ಮೂಲ ಸ್ವರ ಏನು ಅಂತಂದ್ರೆ ಹೃದಯ ಶುದ್ಧತೆ ಮತ್ತು ಸದಾಚರಣೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಧರ್ಮದ ಪರಂಪರಾವಾದಿ ಸಮರ್ಥಕರು ಕಾಲ ಕಾಲಕ್ಕೆ ವಿಶೇಷ ಕುಂಭಮೇಳಗಳ ಸ್ನಾನಗಳನ್ನ ಆಯೋಜಿಸುತ್ತಾರೆ. ಧೈರ್ಯವು ಮಹಮ್ಮದ್ ಪೈಗಂಬರರಿಂದ ಸ್ಥಾಪಿತವಾದ ಇಸ್ಲಾಂ ಧರ್ಮದ ಮೂಲ ಸ್ವರವಾಗಿದೆ. ಮೊಹಮ್ಮದ್ ಪೈಗಂಬರರಿಂದ ಸ್ಥಾಪಿತವಾಗಿರ್ತಕ್ಕಂಥ ಇಸ್ಲಾಂ ಧರ್ಮದ ಮೂಲ ಸ್ವರ ಏನು? ಧೈರ್ಯ ಅಂತ ಹೇಳ್ತಾರೆ. ಇದರ ಅನುಯಾಯಿಗಳಲ್ಲಿ ಯಾರು ಈ ಗುಣದಿಂದ ವಂಚಿತರಾಗಿಲ್ಲ. ಅಂದ್ರೆ ಅಷ್ಟೊಂದು ಧೈರ್ಯ ಆ ಧರ್ಮೀಯರಲ್ಲಿ ಇರ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ಜೊರಾಸ್ಟರ್ ವಿಭಿನ್ನ ಜನ್ಮಗಳ ಮೂಲಕ ನಿಧಾನವಾಗಿ ವಿಕಾಸವಾದ ಫಾರಸಿ ಧರ್ಮದಲ್ಲಿ ಅಗ್ನಿಯು ಪವಿತ್ರ ಪ್ರತೀಕವಾಗಿದೆ. ಫಾರಸಿ ಧರ್ಮದಲ್ಲಿ ಅಗ್ನಿಯು ಪವಿತ್ರ ಪ್ರತೀಕವಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಗ್ನಿಯನ್ನು ಯಾವಾಗಲೂ ಪವಿತ್ರಗೊಳಿಸುವ ವಸ್ತುವಿನ ರೂಪದಲ್ಲಿನೇ ತಿಳಿದುಕೊಳ್ಳಲಾಗತ್ತೆ. ಪವಿತ್ರತೆಯು ಈ ಧರ್ಮದ ಮೂಲ ಸ್ವರವಾಗಿದೆ. ಪಾರ್ಸಿ ಧರ್ಮದ ಮೂಲ ಸ್ವರ ಏನು? ಪವಿತ್ರತೆ. ಸಿಗರೇಟ್ ಅಥವಾ ಪೈಪ್ ಹೊತ್ತಿಸಿಕೊಳ್ಳಲು ಬೆಂಕಿಯನ್ನು ಉಪಯೋಗಿಸಬಾರದೆಂದು ಕೂಡ ಇದರ ಅನುಯಾಯಿಗಳು ಹೇಳ್ತಾರಂತೆ. ಆಚಾರ್ಯರು ಮತಾಂತರದ ವಿಚಾರ ರೂಪವನ್ನು ವ್ಯಕ್ತಗೊಳಿಸ್ತಾರೆ. ಇವರು ಧರ್ಮದ ರೂಪವನ್ನು ವ್ಯಕ್ತಗೊಳಿಸಿದ್ರೆ ಅದಕ್ಕೆ ಈ ರೀತಿಯ ಉತ್ತರಗಳೆಲ್ಲ ಬರ್ತವೆ. ಇನ್ನು ಆಚಾರ್ಯರು ಮತಾಂತರದ ವಿಚಾರ ರೂಪವನ್ನು ವ್ಯಕ್ತಗೊಳಿಸ್ತಾರೆ. ಅದರೊಂದಿಗೆ ಯಾರನ್ನು ಮತಾಂತರಗೊಳಿಸಬಾರದು ಅಂತ ಹೇಳಿ ಇವ್ರಿಗೆ ಹೇಳ್ತಾರೆ. ಒಬ್ಬ ವ್ಯಕ್ತಿ ಏನಾದರೂ ಹೊಸ ಆವಿಷ್ಕಾರದಲ್ಲಿ ತೊಡಗಿದ್ದು ಅವನಿಗೆ ತನ್ನ ಜನ್ಮದೊಂದಿಗೆ ಮಾನ್ಯತೆ ಹೊಂದುವ ಧರ್ಮದಲ್ಲಿ ಆಸಕ್ತಿ ಸಮಾಪ್ತಿಯಾಗಿದ್ದುದು ನಿನಗೆ ಪೂರ್ಣ ವಿಶ್ವಾಸವಿದ್ದರೆ ಮಾತ್ರ ಅವನನ್ನು ಮತಾಂತರಗೊಳಿಸಬಹುದು. ಆಚಾರ್ಯರು ಯಾರನ್ನು ನಾಸ್ತಿಕ ಎಂದು ಒಪ್ಪಿಕೊಳ್ಳುವುದಿಲ್ಲ. ಏಕೆಂದ್ರೆ ತನಗೆ ಯಾವುದೇ ಅತೀತವಿಲ್ಲ ಅಥವಾ ಭವಿಷ್ಯದಲ್ಲಿ ಅನ್ನ ಜೀವನ ಇರುವುದಿಲ್ಲ ಎಂದು ವಿಶ್ವಾಸದಿಂದ ಹೇಳುವವರು ಯಾರೂ ಇಲ್ಲ. ಯಾರೂ ನಾಸ್ತಿಕರಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂತಂದ್ರೆ ತನಗೆ ಅತೀತ ಇಲ್ಲ, ಮುಂದೆ ಭವಿಷ್ಯ ನನಗೆ ಇಲ್ಲ, ಬೇರೆ ಜೀವನನೇ ಇಲ್ಲ ಅಂತಕ್ಕಂಥವ್ರು ಯಾರು ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಅವರಿಗೆ ಪ್ರಾಮಾಣಿಕ ನಾಸ್ತಿಕರ ಕುರಿತು ಸಹಾನುಭೂತಿ ಇತ್ತು. ತರ್ಕದಿಂದ ಅವರನ್ನು ಸಂತುಷ್ಟಗೊಳಿಸುವುದು ಸಾಧ್ಯವಾದಲ್ಲಿ ಅವರು ಈಶ್ವರನನ್ನು ಒಪ್ಪಿಕೊಳ್ಳಲು ಸಿದ್ಧರಿದ್ದಾರೆ. ಆದರೆ ಅಭೌತಿಕ ಸ್ಥಿತಿಗಳನ್ನು ಹೊಂದಿದಂತಹ ಧಾರ್ಮಿಕ ಸಿದ್ಧಾಂತಗಳನ್ನು ಪ್ರಯೋಗಗಳ ಮೂಲಕ ಭೌತಿಕ ಜಗತ್ತಿನಲ್ಲಿ ಸಿದ್ಧ ಮಾಡಿ ತೋರಿಸುವುದು ಎಂದೆಂದಿಗೂ ಸಾಧ್ಯವಿಲ್ಲವೆನ್ನುವುದು ಶೋಚನೀಯ ಸಂಗತಿಯಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಬಹುಶಃ ನಾನು ಇತರ ವಿಷಯಗಳ ಮೇಲೂ ಚರ್ಚೆಯನ್ನ ಮಾಡಬಯಸಿದ್ದೆ, ಆದ್ರೆ ನನ್ನ ಮಾರ್ಗದರ್ಶಕರು ಚರ್ಚೆಯನ್ನು ಸಮಾಪ್ತಗೊಳಿಸಲು ಹೇಳಿದ್ರು. ಇನ್ನೂ ಕೆಲವು ವಿಷಯಗಳನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ಬಯಸಿದ್ದೆ, ಆದ್ರೆ ನನ್ನ ಮಾರ್ಗದರ್ಶಕ ಗುರುಗಳು ಚರ್ಚೆಯನ್ನ ಸಮಾಪ್ತಗೊಳಿಸ್ಲಿಕ್ಕೆ ಹೇಳಿದ್ರು. ಈ ಸಾಮಗ್ರಿಯು ಒಂದು ರಾತ್ರಿಗೆ ಸಾಕಾಗುವಷ್ಟು ಆಗಿತ್ತು. ಇದಕ್ಕಿಂತ ಹೆಚ್ಚಿಗೆ ಭೌತಿಕ ಚೇತನದಲ್ಲಿ ನನಗೆ ಸಂಭಾಳಿಸುವುದು ಆಗುವುದಿಲ್ಲ ಎಂಬುದು ಅವರ ಲೆಕ್ಕಾಚಾರವಾಗಿತ್ತು. ಒಂದು ರಾತ್ರಿಗೆ ಇಷ್ಟು ಸಾಕು, ಇದಕ್ಕಿಂತ ಹೆಚ್ಚಿಗೆ ಒಂದು ವೇಳೆ ಸಂಗ್ರಹ ಮಾಡಿದ್ರೆ ನಿನಗೆ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ, ಭೌತಿಕ ಚೇತನದಲ್ಲಿ ನಿನಗೆ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಗುರುಗಳು ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ನಾಳೆ ಮತ್ತೆ ಮುಂದಿನ ಸಂಗತಿಗಳನ್ನ ತೆಗೆದುಕೊಳ್ಳೋಣ.
ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗ್ರಿ. ಯಾವ್ದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರೋ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರಿಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿಯ ವಿಸ್ಮಯಗಳನ್ನ ಅನುಭವಿಸಿ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಥರ್ಡ್ ಐ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಿಮಗಾಗಿ ತೆರೆದುಕೊಳ್ಳುತ್ತಿವೆ ಮಾಸ್ಟರ್ಸ್. ಅಲ್ಲೇನು ಕಾಣುತ್ತದೆಯೋ ಅದೆಲ್ಲವನ್ನು ಗಮನವಿಟ್ಟು ವೀಕ್ಷಿಸಿ.
ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆ ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್.
ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತು ಮೇಡಮ್. ನೀವು ಕಳ್ಸಿದ್ದನ್ನ ನಾನು ನಮ್ ಬೀಗರು ಕಳ್ಸಿದೀನಿ, ಅವ್ರು ಕೇಳ್ತಾ ಇದ್ದಾರೆ. ಹೌದಾ? ಯಾರ್? ಶೋಭಾಗ್ರಿ? ಶೋಭಾ ಅಲ್ರಿ, ಅವ್ರು ಬಾಂಬೆನಲ್ಲಿ ನಮ್ಮ ಬೀಗರು. ಬಾಂಬೆನಲ್ಲಿರೋದ? ಹೌದ್ರಿ, ಹೌದಾ? ಓಕೆ ಮೇಡಮ್, ಓಕೆ. ಅವ್ರು ಫಸ್ಟ್ ಚಾಪ್ಟರ್ ಕೇಳಿದ್ದಾರೆ ಅಂತ ಖುಷಿ ಆಗ್ಬಿಟ್ಟಿದ್ದಾರೆ ಅವರು. ಹೌದ್ರಿ. ಅವ್ರಿಗೆ ಮೆಡಿಟೇಷನ್ ಅವೆಲ್ಲ ಬರೋದಿಲ್ಲ, ನೀವ್ ಬಿಡ್ರಿ ಅದು ಮೆಡಿಟೇಷನ್, ಕೇಳ್ರಿ ತಾನೇ ಇಂಟ್ರೆಸ್ಟ್ ಬರ್ತದ ತಾನೇ ಅಂತ ಅನ್ಕೊಂಡು ಸುಮ್ನಾಗಿ ನಾನು. ಹೌದ್ರಿ, ಚಲೋ ಮಾಡಿರಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೇಳ್ತಾ ಕೇಳ್ತಾ ಬರತ್ತ ತಾನೇ ಇಂಟ್ರೆಸ್ಟ್. ಹಾ, ಬರ್ತದ್ರಿ ಮೇಡಮ್, ಬರ್ತದ್ರಿ. ಓಕೆ, ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಕೇಳಿದ್ರಿ? ಹ್ಞೂ ಮೇಡಮ್, ಎಲ್ಲ ಕೇಳ್ದೆ. ಈಗ ಮತ್ತೆ ಕಳಿಸ್ಕೊಡಿ. ಅದೇನು ಮತ್ತೆ ಹೊಸದೇ ಅನ್ಸುತ್ತೆ ನನ್ಗೆ. ಕೇಳಿದಾಗೊಮ್ಮೆ ಹೊಸದೇ ಅನಿಸ್ತದ್ರಿ ಮೇಡಮ್ ಅದು. ಹೌದು ಹೌದು ಹೌದು, ದಟ್ಸ್ ಸ್ಪೆಷಾಲಿಟಿ ಆಫ್ ದಿಸ್ ಬುಕ್. ಹೌದೌದ್ರಿ, ಹೌದು. ಆಮೇಲೆ ಅವು ಕಣ್ಣುಗಳೇನೋ ಗುಂಡು ತಿರುಗ್ಲಿಕತ್ತಿವಂತ, ಅವ್ರೇನು ಮಾತಾಡ್ಲಿಲ್ಲ, ಅವೆಲ್ಲ ಬಹಳ ನಿಜ ಅನಸ್ತದ್ರಿ. ಕವಚಗಳಂತ್ರಿ ಮೇಡಮ್, ಅವು ಖಾಲಿ ಕವಚಗಳು. ಕವಚಗಳಂತ. ಯಾರೋ ಮ್ಯಾಲಿನ ಲೋಕದಾಗ ಮೇಲಿನ ಲೋಕಕ್ಕೆ ಹೋಗೋ ಮುಂದೆ ಕವಚಗಳನ್ನ ಬಿಟ್ಟು ಹೋಗ್ಯಾರಂತ. ಅದೇ ಎಲ್ಲ ಮಜಾ ಅನಿಸ್ತದ. ಅದು ಹಿಂಗದಲ್ಲ, ಏನು ಬಿಡ್ಲಿಕ್ಕೆ ಮನಸ್ಸಾಗಂಗಿಲ್ಲ. ಎಲ್ಲಾನು ಹಂಗೆ ಓದ್ಕೋಸ್ ಹೋದ್ರೆ ಇದಾಗ್ಬಿಡ್ತದೆ. ಹೌದ್ರಿ, ಹೌದ್ ಹೌದ್. ಒಂದೊಂದ್ಸಲ ಎಲ್ಲ ಮುಗಿದ್ಮೇಲೆ ಮತ್ತೊಂದ್ಸಲ ಓದ್ಬೇಕ್ರಿ ಮೇಡಮ್. ಅಥವಾ ಅದ್ರ ಸಾರಾಂಶಗಳು ಪಾಯಿಂಟ್ಗಳು ಮಾಡಿ ಹೇಳ್ಬೇಕ್ರಿ. ಕೆಲವೊಂದು ಬಿಟ್ಟು ಸಮರೈಸ್ ಮಾಡಮಂತ ಹಂಗೆ ಲಾಸ್ಟಕ್ ಒಂದ್ ಕ್ಲಾಸ್ 2 ಕ್ಲಾಸ್ ಹಂಗ ಮಾಡ್ತೀನಿ. ಬೇಕ್ರಿ, 2-3 ಬೇಕ್ರಿ. ಸೀತಾಯಣ ಸಮರೈಸ್ ಮಾಡಿದ್ವಲ್ಲ, ಹಂಗ ಹಂಗ ಮಾಡ್ರಿ. ಸರಿ, ಓಕೆ ಓಕೆ. ಬೆಸ್ಟ್ ಬುಕ್ ಇದೆ ಮೇಡಮ್, ಬೆಸ್ಟ್ ಬುಕ್. ಓಕೆ ಮೇಡಮ್, ಅದ್ ಹಂಗೆ ಅದಲ್ರಿ, ಎಲ್ಲಾ ಟ್ರೈನಿಂಗ್ ಕೊಡ್ತದ್ರಿ ಪೂರ್ತಿ. ಸೂಕ್ಷ್ಮ ಶರೀರ ಯಾನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತರಬೇತಿ. ಅದು ಟ್ರೈ ಮಾಡ್ಬೇಕಷ್ಟೇ ನಾವು. ಹೌದು, ನನ್ಗೆ ಕಾರಣ ಶರೀರ ಅಯ್ಯಪ್ಪ ಪಿಂಡಿ ಸರ್ ಮಾಡ್ತಾರಲ್ಲ ಸೂಕ್ಷ್ಮ ಶರೀರ ಯಾನ ಮಾಡ್ಲಿಕತ್ತಾರ. ಹ್ಞೂ ಮಾಡ್ತಾರ, ಅವ್ರೆಲ್ಲ ಹೋಗಿ ಬರ್ತಾರ. ಅದೇ ಒಬ್ರು ಅನ್ನಾಕತ್ತಿದ್ರ, ಅವ್ರ ಇದ್ರಾಗ ಒಬ್ರು ಅನ್ನಾಕತ್ತಿದ್ರ ನಮಗ್ ಕರ್ಕೊಂಡ್ ಹೋರಿ ನಿಮ್ ಜೊತೆಗೆ ಅಂತ ಹೇಳಿ. ಹಂಗ ಈಗ ನಾಳೆ ಇಲ್ಲೊಬ್ರು ಪ್ರೇಮ್ನಾಥ್ ಸರ್ ಅಂತ 3ನೇ ತಾರೀಕ್ ಬರಾಕತ್ತಾರ್ರಿ ಮೇಡಮ್ ಗುಲ್ಬರ್ಗಕ್ಕ. ಅಲ್ಲಿ ಹೋಗ್ ಬರಣ್ರಿ. ಇಲ್ಲಿ ಐಂದ್ರಿತಾ ಪಿರಮಿಡ್ ಅಂತಪ್ಪ, ನಾನು ನೋಡಿಲ್ಲ. ಗುಲ್ಬರ್ಗನಾಗ ಅದ ಅಂತ್ರಿ. ಅಲ್ಲಿ ಸಂತೋಷ್ ಕಾಲನಿ ಅಂತ ಅಡ್ರೆಸ್ ಕೊಟ್ಟಾರ. ಅವ್ರು ಪಿರಮಿಡ್ ಮಾಸ್ಟರ್ 3ನೇ ತಾರೀಕ್ ಬರಾಕತ್ತಾರ. 4ರಿಂದ 7 ತನಕ ಧ್ಯಾನ 3 ತಾಸು ಮಾಡಿಸ್ತಾರಂತ. ಅದಕ್ಕ ನೋಡೋಣ, ಹೋಗ್ ಬರಣ್ರಿ ಮೇಡಮ್. ಅದ ಎಲ್ಲದ ಕೇಳ್ಕೊಂಡು ಮಾತಾಡ್ತಾರ.
ಮೇಡಮ್ ನನ್ಗೆ ಕಾರಣ ಶರೀರ ಅಂದ್ರೆ ಏನು ಅಂತ ಬಹಳ ಯೋಚನೆ ಮಾಡ್ತಿದ್ದೆ. ಹಾ. ಇದ್ರಲ್ಲೆಲ್ಲ ಎಲ್ಲ ಈಗ ಗೊತ್ತಾಗ್ತಾ ಇದೆ, ಈ- ಆದ್ರೂನು ಈ- ಕ್ಲಿಯರ್ ಇಲ್ಲ ನನ್ಗೆ ಆದ್ರೂನು. ಅದೇ ಕಾರಣ ಶರೀರ ಅಂದ್ರೆ ಸೂಕ್ಷ್ಮ ಶರೀರಕ್ಕಿಂತನೂ ಏನೋ ಸೂಕ್ಷ್ಮ ಇರ್ತದ್ರಿ ಮೇಡಮ್ ಅದು. ಹ್ಮ್ ಕೊನೆಗ್ ಹೋಗದ್ರಿ ಕಾರಣ ಶರೀರ ಅಂದ್ರೆ ಪೂರ ನಮ್ಮ ಆತ್ಮದ ಫೈನಲ್ ಇದ್ರಿ ಮೇಡಮ್. ಆಮೇಲೆ ಅದನ್ನು ಕಳಚ್ಕೊತದ್ರಿ. 3 ಸಾವುಗಳಂತ ಹೇಳ್ತಾರ. ಈಗ ಮುಂದಿನ ಚಾಪ್ಟರ್ ಒಳಗ 11ನೇ ಚಾಪ್ಟರ್ ಒಳಗ 3ನೇ ಶರೀರ ತ್ಯಜಿಸೋದರಿ. ಇಲ್ಲಿ ಈ ಪುಸ್ತಕದ ಹಿಂದ್ ಕೊಟ್ಟಾರ ನೋಡ್ರಿ 3 ಬಗೆಯ ಸಾವುಗಳು. ಭೌತಿಕ ದೇಹದ ಸಾವು ಭೌತಿಕ ದೇಹವನ್ನು ತ್ಯಜಿಸಲ್ಪಡುತ್ತದೆ. ಸೂಕ್ಷ್ಮ ಶರೀರದ ಸಾವು ಸೂಕ್ಷ್ಮ ಶರೀರದ ಸೂಕ್ಷ್ಮ ಪೊರೆ ತ್ಯಜಿಸಲ್ಪಡುತ್ತದ. ಕಾರಣ ಶರೀರದ ಸಾವು ಸ್ಕೂಪ್ ಎಂದು ಕರೆಯಲಾಗುವ ಆತ್ಮರಹಿತ ಸೂಕ್ಷ್ಮ ತ್ಯಜಿಸಲ್ಪಡುತ್ತದೆ ಅಂತ. ಅದು ಅಂತಿಮ ಸಾವು ಅಂತ ನೋಡ್ರಿ. ಅಲ್ಲಿಂದ ಮುಂದೆ ನಾವು ಮಹಾಕಾರಣ ಲೋಕಗಳಿಗೆ ಪದೋನ್ನತಿ ಹೊಂದುತ್ತೇವೆ. ಸಾಧಕರು ಜ್ಞಾನೋದಯ ಹೊಂದಿದಾಗ ಮಾತ್ರ ಅದು ಸಂಭವಿಸುತ್ತದೆ. ಮಹಾಕಾರಣ ಶರೀರಕ್ಕೆ ಹೋಗ್ತಾರ ಸಾಧಕರು, ಪದೋನ್ನತಿ ಹೊಂದಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ. 3 ಪ್ರಕಾರದ ಸಾವುಗಳು. ಈ 11ನೇ ಚಾಪ್ಟರ್. ಅಲ್ಲಿ ಇನ್ನೊಂದ್ ಹೇಳಿದ್ರಲ್ಲ ಮೇಡಮ್ ನೀವು, ಇಲ್ಲಿ ಸೈನ್ಸ್ ಹ್ಮ್. ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ದೇ ಇದ್ದವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಅಂತ ಅಂದ್ರಿ. ಈಗ ಬರಂಗಿಲ್ಲ. ನಮ್ಮಂತವ್ರು ಏನ್ ಮಾಡ್ಬೇಕು ನಾವು? ನಿಂಬಲ್ಲಿ ಸಾಹಿತ್ಯ ಅದಲ್ಲ. ಅಂದ್ರೆ ಒಟ್ಟೆ ಯಾವ್ದಾರ ಒಂದ್ರೊಳಗ ಇಂಟ್ರೆಸ್ಟ್ ಇರ್ಬೇಕ. ಸಂಗೀತ, ಸಾಹಿತ್ಯ, ವಿಜ್ಞಾನ. ಅಂದ್ರೆ ಯಾರ ಅಭಿರುಚಿಗಳು ಹೆಂಗಿರ್ತ ಅವ್ರು ತಮ್ಮದೇ ಇದ್ರೊಳಗ ಅವ್ರು ತೊಡಗಿಸ್ಕೊಂಡ್ ಬಿಡ್ತಾರ ಅಲ್ಲಿ. ಅವ್ರು ಆ ತರದ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ತಮ್ಗೆ ಏನ್ ಗೊತ್ತ ಅದನ್ನ ಇದು ಮಾಡಿ. ನಮಗ್ ಟೀಚಿಂಗ್ ಅದಲ್ರಿ ಮೇಡಮ್ ಏನಂದ್ರ ಒಂದ್ ದೊಡ್ಡ ಕಲೆ ಅದಲ್ಲ ನಮ್ದು. ಟೀಚಿಂಗ್ ಮಾಡೋದು ಅಂದ್ರೆ ವಿಕಾಸ ಹೊಂದಿದವರು ಇನ್ನೂ ಹೆಚ್ಚಿನ ಜ್ಞಾನವನ್ನ ತಗೊಂಡು ಇನ್ನೂ ಪ್ರಗತಿ ಸಾಧಿಸ್ತಾರಂತ್ರಿ. ಅವ್ರು ಹೆಚ್ಚು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಂತ. ವಿಕಾಸ ಹೊಂದೇ ಇರ್ತಕ್ಕಂಥವ್ರು ಕೆಳಗಿನ ಹಂತದೊಳಗೆ ಇರ್ತಾರ. ಆದ್ರೂ ಅವ್ರು ಅಲ್ಲಿ ಹೋಗೇಬೇಕು. ಅವ್ರು ಏನ್ ಇರ್ತಾರಂತಂದ್ರ ವಿಕಾಸ ಹೊಂದೇ ಇರ್ತಕ್ಕಂಥವ್ರು ಈ ಒಂದು ವಿಚಾರ ಏನ್ ಇರ್ತದ, ನಾವು ಸ್ವರ್ಗದೊಳಗ್ ಬಂದಿವಿ, ಅತ್ಯಂತ ಆನಂದದ ಸ್ಥಿತಿ ಇರ್ತದಲ್ಲ, ಸ್ವರ್ಗದೊಳಗ ಅದೀವಿ ಅನ್ಕೊಂಡ್ ಇದ್ ಬಿಡ್ತಾರ ಅವ್ರು. ಅಲ್ಲಿ ಎಷ್ಟ್ ದಿವ್ಸ ಇರ್ಬೇಕಾಗ್ತದೆ ಅಷ್ಟ್ ದಿವ್ಸ ಅವ್ರು ಇರ್ತಾರ. ಆಮೇಲೆ ಅವ್ರು ಮತ್ತೆ ಕಾರಣ ಶರೀರಕ್ಕೆ ಹೋಗಿ ಮತ್ತೆ ಹೊಸ ದೇಹ ತಗೊಂಡು ಮತ್ತೆ ಭೂಮಿಗೆ ಬರ್ತಾರ. ನಾನ್ ಮಧ್ಯಾಹ್ನದಿಂದ ಯೋಚನೆ ಮಾಡ್ತಾ ಇದ್ದೀನಿ, ಮೇಡಮ್ ಹಿಂಗಂದ್ರಲ್ಲ ಹೆಂಗ್ ಮಾಡ್ಬೇಕು. ಇದು ಬಹಳ ವಿಚಾರ ಮಾಡಿಸ್ತದೆ ಇದು ಬುಕ್. ಹೌದೌದ್ರಿ. ನನಗ ಬಾಳ ಖುಷಿ ಅನ್ಸಕತ್ತದ. ನೀವೆಲ್ಲ ಇಷ್ಟ ಇನ್ವಾಲ್ವ್ ಆಗಿರಲ್ಲ, ಅದಕ್ ಬಾಳ ಖುಷಿ ಅನ್ಸಕತ್ತದ ನನಗ. ಹೌದು, ಹೇಳ್ಬೇಕಾದ್ರೆ ಕೇಳೋರು ಚೆನ್ನಾಗಿ ಕೇಳಿಸ್ಕೊಂಡ್ರೆ ಚೆನ್ನಾಗ್ ಅನ್ಸುತ್ತೆ. ಚೆನ್ನಾಗಿ. ಹೌದು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಮುಗಿಸೋಣ್ರಿ ಮೇಡಮ್. ಓಕೆ, ಮತ್ತ ನಾಳೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಓಕೆ.